ಪ್ರತಿಯೊಂದು ಪಾಯ ತೆಗೆಸಿದ ಮೇಲೆ ಪ್ರತಿಯೊಂದು ಪಿಲ್ಲರ್ಗಳು ಸುತ್ತ 2 ಅಡಿ ಕಾಂಪೌಂಡ್ ಬಿಟ್ಟು ಪ್ರತಿಯೊಂದು ಪಿಲ್ಲರ್ ಗುಂಡಿಲು ಸೆಂಟ್ರಿಗೆ ಇರಬೇಕು. ಪಿಲ್ಲರ್ ಸೆಂಟ್ರಿಗೆ ಇದ್ದರೆ ಪ್ರತಿಯೊಂದು ಕಟ್ಟಡಕ್ಕೂ ಲಾಕ್ ಸಿಗುತ್ತೆ. ಲಾಕ್ ಸಿಕ್ಕಿದ್ಮೇಲೆ ಸಂಪು ಕರೆಕ್ಟಾಗಿ ಪಿಲ್ಲರಿಂದ ಡಿಸ್ಟೆನ್ಸ್ ಇರಬೇಕು. ಸಂಪಿನ ಮೇಲೆ ಯಾವುದೇ ಒತ್ತಡ ಬೀರಬಾರ್ದು. ಆಮೇಲೆ ಪಿಟ್ಗುಂಡಿ ಮೇಲೂ ಕೂಡ ಯಾವುದೇ ಪರಿಣಾಮ ಬೀರಬಾರ್ದು. ಎಲ್ಲ ಪಿಲ್ಲರಿಂದ ಪಿಲ್ಲರ್ಗೆ ರಾಡ್ ಲಾಕ್ ಮಾಡಿಸಿ ಪ್ರತಿಯೊಂದು ಇದು ಮಾಡಿಸಿದ್ರೆ ಪ್ರತಿಯೊಂದು ಬಿಲ್ಡಿಂಗ್ಗಳು ಯಾವುದೇ ಕ್ರಾಕ್ ಅಥವಾ ಏನೇ ಇದು ಮಾಡಿದ್ರು ಯಾವುದೇ ಕ್ರಾಕು ಕೂಡ ಬಿಡೋದಿಲ್ಲ. ಎಲ್ಲ ಪಾಯದಲ್ಲೂ ಆ ಕಡೆ ಈ ಕಡೆ ಡಿಸ್ಟೆನ್ಸ್ ಬಿಟ್ಟು ಪಿಲ್ಲರ್ ಸೆಂಟ್ರಲ್ಲೇ ಇದ್ದರೆ ಒಂದು ಬಿಗಿ ಆಗಿ ಇರುತ್ತೆ.